ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಹನಾ. ಇವತ್ತಿನ ವಿಡಿಯೋದಲ್ಲಿ ನಾನು ಈರುಳ್ಳಿ ಪಕೋಡವನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬೇಕಾಗಿರುವಂತಹ ಐಟಮ್ಸ್: ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿಕಾಯಿ, 1 ಇಂಚ್ ಆಗುವಷ್ಟು ಶುಂಠಿ, ಕರಿಬೇವಿನ ಸೊಪ್ಪು, ಸೋಂಪು, ಜೀರಿಗೆ, ಓಂಕಾಳು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಸಣ್ಣ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಚ್ಕಾರದ ಪುಡಿ. ಮಾಡೋದಕ್ಕೆ ಒಂದು ನೀಟಾಗಿರುವಂತಹ ಪಾತ್ರೆಯನ್ನು ತಗೊಳ್ಳಿ. ಅದಕ್ಕೆ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿನ ಸೇರಿಸಿ. ಮತ್ತು ಆಲ್ರೆಡಿ ಸಣ್ಣ ಕಟ್ ಮಾಡಿರ್ತೀರ, ಬಟ್ ಆದರೂ ಇನ್ನೊಂದು ಸಾರಿ ಕೈಯಲ್ಲಿ ಹಾಗೆ ಮಾಡ್ಕೊಳ್ಳಿ. ಅದಕ್ಕೆ ಹೆಚ್ಚಿರುವಂತಹ 4 ಹಸಿರು ಮೆಣಸಿಕಾಯಿ, ಹಾಗೆ ತುರಿದಿರುವಂತಹ 1 ಇಂಚು ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ಳಿ. ಕರಿಬೇವಿನ ಸೊಪ್ಪನ್ನ ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಎಲ್ಲವನ್ನು ಹಾಕಿದ ಮೇಲೆ ಇನ್ನೊಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವೆಲ್ಲವೂ ಕೂಡ ಪಕೋಡಾಗೆ ಒಂದೊಳ್ಳೆ ಟೇಸ್ಟನ್ನು ಕೊಡುತ್ತೆ. ಇದೆಲ್ಲನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸೋಂಪು ಕಾಳು, ಜೀರಿಗೆ, ಸ್ವಲ್ಪ ಅಜ್ವಾಯಿನನ್ನು ಕೂಡ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿ. ಅಜ್ವಾಯಿನ ಪಕೋಡಾಗೆ ಒಂದೊಳ್ಳೆ ಫ್ಲೇವರು, ಟೇಸ್ಟು ಕೊಡೋದಲ್ಲದೆ ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿರುವಂತಹ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳಿ. ಎಲ್ಲ ಸೇರಿಸ್ಕೊಂಡ ನಂತರ ಮತ್ತೆ ಇನ್ನೊಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಎಲ್ಲನೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗ ಅದೊಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸಿ. ಉಪ್ಪನ್ನ ಸೇರಿಸಿದ್ಮೇಲೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಳಿ. ನಾವು ಹಸಿರು ಮೆಣಸಿಕಾಯಿ ಹಾಕಿರ್ತೀವಿ, ಆದರೂ ಸ್ವಲ್ಪ ಅಚ್ಕಾರದ ಮೆಣಸಿಕಾಯಿ ಪುಡಿ ಹಾಕ್ಕೊಂಡ್ರೆ ಅದು ಒಂದು ಒಳ್ಳೆ ಟೇಸ್ಟನ್ನು ಮತ್ತು ಕಲರ್ ಕೂಡ ಕೊಡುತ್ತೆ. ಅದು ಎಲ್ಲನೂ ಹಾಕಿ ನೀಟಾಗಿ ಮತ್ತೆ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ. ಅದಕ್ಕೆ ಒಂದು ಅರ್ಧ ಬೌಲಷ್ಟು ಸಣ್ಣ ರವೆಯನ್ನು ಸೇರಿಸಿ, ಹಾಗೆ 1/4 ಬೌಲಷ್ಟು ಅಕ್ಕಿ ಹಿಟ್ಟು, 1 ಬೌಲ್ ಆಗೋವಷ್ಟು ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಳ್ಳಿ. ಕಡಲೆ ಹಿಟ್ಟು ತುಂಬ ಹಾಕೋಬೇಡಿ, ಕಲಿಸ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಕಡಲೆ ಹಿಟ್ಟು ಆಗಿಬಿಟ್ರೆ ಅದು ಬೋಂಡ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಎಷ್ಟು ಬೇಕು ನೋಡಿ ಕಡಲೆ ಹಿಟ್ಟನ್ನು ಸೇರಿಸಿ. ಹಾಗೆ ಒಂದು ಕಡೆ ಬಿಸಿ ಮಾಡ್ಕೊಂಡಿರೋವಂತಹ ಎಣ್ಣೆಯನ್ನು ಕೂಡ ಒಂದು 4ರಿಂದ 5 ಸ್ಪೂನು ಎಣ್ಣೆಯನ್ನು ಸೇರಿಸಿ ಅದನ್ನು ಹುಷಾರಾಗಿ ನೋಡ್ಕೊಂಡು ಮಿಕ್ಸ್ ಮಾಡಿ. ಬಿಸಿ ಇರುತ್ತೆ. ಅದೆಲ್ಲನೂ ಹಾಕಿದ ಮೇಲೆ ನೀಟಾಗಿ ಇನ್ನೊಂದು ಸಾರಿ ಮಿಕ್ಸನ್ನು ಮಾಡಿ. ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದು ಒಂದು ಹದಕ್ಕೆ ಬರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಸಮಯದಲ್ಲಿ ಸೈಡಲ್ಲಿ ಬಿಸಿ ಆಗೋದಕ್ಕೆ ಎಣ್ಣೆಯನ್ನು ಕೂಡ ಇಟ್ಕೊಂಡಿದ್ದೆ. ಈಗ ಒಂದು 15 ನಿಮಿಷ ಆದಮೇಲೆ ನಾವು ಪಕೋಡವನ್ನು ಹಾಕೋಣ. ಫಸ್ಟು ಸ್ವಲ್ಪ ಹಾಕಿ ನೋಡಿ. ಎಣ್ಣೆ ನೀಟಾಗಿ ಬಿಸಿಯಾಗಿದೆ ಅಂತ ಗೊತ್ತಾದಮೇಲೆ ತೆಗೆದು, ಅದೇನು ಶೇಪ್ ಬರಬೇಕಂತ ಏನಿಲ್ಲ, ಪಕೋಡ ಹೇಗಿದ್ರೂ ಶೇಪು ಏನಾಗೋದಿಲ್ಲ. ನೀಟಾಗಿ ತೆಗೆದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಮೊದಲನೇ ಸಾರಿ ಸ್ವಲ್ಪ ಪಕೋಡಾನೇ ಹಾಕಿ, ಜಾಸ್ತಿ ಏನು ಹಾಕೋದು ಬೇಡ. 2ನೇ ಸಾರಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳೋರಂತೆ. ಹುಷಾರಾಗಿ ನೋಡಿಕೊಂಡು ಪಕೋಡವನ್ನು ಎಣ್ಣೆಯಲ್ಲಿ ಹಾಕಿ. ಹಾಕಾದ್ಮೇಲೆ ಹಾಕಿದ ತಕ್ಷಣ ನೀವು ಅದನ್ನು ತಿರುಗಿಸೋದಕ್ಕೆ ಹೋಗಬೇಡಿ. ಸ್ವಲ್ಪ ಅದು ಗೋಲ್ಡ್ ಕಲರ್ ಟರ್ನ್ ಆದಮೇಲೆ ಅದನ್ನು ಒಂದೊಂದನ್ನೇ ನೀಟಾಗಿ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳಿ. ನೀವು ಆವಾಗವಾಗ ಅದನ್ನು ಕೈ ಆಡ್ತಾನೆ ಇದ್ದರೆ ಅದು ಶೇಪ್ ನೀಟಾಗಿ ಎಲ್ಲ ಬಿಡಿ ಆಗಿಬಿಡುತ್ತೆ. ಸೊ ಅದೊಂದು ಕಲರ್ ಚೇಂಜ್ ಆದಮೇಲೆ ನೀವು ಅದನ್ನು ನೋಡಿ ನೀಟಾಗಿ ಅದು ಫ್ರೈ ಆಗಿದೆ ಅಂತ ಅಂದಮೇಲೆ ಎತ್ತು ನೀಟಾಗಿ ಅದನ್ನು ಸೈಡ್ಗೆ ಇಟ್ಕೊಳ್ಳಿ. ನಾನಲ್ಲಿ ಒಂದಷ್ಟು ಟಿಶ್ಯೂ ಪೇಪರ್ನ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎತ್ತಿ ನೀಟಾಗಿ ಎಲ್ಲನೂ ಸರ್ವ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಮೊದಲು ತೋರಿಸಿದ ಹಾಗೆ ಇನ್ನೊಂದು ಸಾರಿ ಮಿಕ್ಕಿರೋವಂತಹ ಹಿಟ್ಟನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ನೀವು ಬೇಕಿದ್ರೆ ಜಾಸ್ತಿ ಹಾಕೋಬೋದು, ಏನಾಗೋದಿಲ್ಲ. ಇವಾಗ ಎಲ್ಲವನ್ನು ಹಾಕ್ಕೊಂಡಾದಮೇಲೆ ನೀವು ಹಾಕಿದ ಕೂಡಲೇ ನೀವು ಅದನ್ನು ಕೈ ಆಡಿಸೋದಕ್ಕೆ ಹೋಗಬೇಡಿ. ಸೇಮ್ ಕಲರ್ ಚೇಂಜ್ ಆದಮೇಲೆ ನೀವು ಅದನ್ನು ನೀಟಾಗಿ ಒಂದು ಹದವಾಗಿ ಬೇಯಿಸ್ಕೊಳ್ಳಿ. ಅದು ಫುಲ್ ಗೋಲ್ಡನ್ ಕಲರ್ಗೆ ಟರ್ನ್ ಆದಮೇಲೆ ಅದನ್ನು ನೀಟಾಗಿ ಎಣ್ಣೆಯನ್ನು ಸೋರಿಸಿ ತೆಗೆದು ಒಂದು ಜಾಲರಿ ಬೋಸೆಯಲ್ಲಿ ನೀವು ಅದನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳಿ. ಇಷ್ಟು ಪಕೋಡವನ್ನು ಮಾಡುವಂತಹ
ವಿಧಾನ ಆಗಿತ್ತು. ನಾನಿವಾಗ ನಿಮ್ಗೆ ಅದನ್ನು ತೆಗೆದು ತೋರಿಸ್ತೀನಿ. ಒಳಗಡೆ ಹಿಟ್ಟೇನೂ ಉಳ್ಕೊಂಡಿಲ್ಲ, ನೀಟಾಗಿ ಸ್ಪೈಸಿಯಾಗಿ ಗರ್ಗರಿಯಾಗಿ ಪಕೋಡ ರೆಡಿಯಾಗಿದೆ. ಪಕೋಡ ಎಲ್ಲ ಆದಮೇಲೆ ಅದೇ ಎಣ್ಣೆಗೆ ನೀವು ಸ್ವಲ್ಪ ಒಂದಷ್ಟು ಹಸಿರು ಮೆಣಸಿನ್ಕಾಯಿನ ಉದ್ದುದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕಿ ಎಣ್ಣೆಲಿ ಫ್ರೈ ಮಾಡಿ ತಗೊಂಡು ಅದನ್ನು ಪಕೋಡಾಗೆ ಮಿಕ್ಸ್ ಮಾಡಿ ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಈ ಥರ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ಗೆ ಆರ್ ಕೋಲ್ಡ್ ವೆದರ್ಗೆ ಇದು ಒಂದು ಒಳ್ಳೆ ಸ್ನ್ಯಾಕ್ಸ್ ಥರನೂ ಕೂಡ ನಾವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.